ಎಲ್ರಿಗೂ ಕೂಡ ನಮಸ್ಕಾರ. ಆತ್ಮೀಯ ಶಿಕ್ಷಕ ಬಂಧುಗಳೇ, 2023-24ನೇ ಸಾಲಿನಲ್ಲಿ ತಮ್ಮ ಶಾಲೆಯಲ್ಲಿದ್ದಂತಹ ಮಕ್ಕಳನ್ನು 24-25ನೇ ಶೈಕ್ಷಣಿಕ ಸಾಲಿಗೆ ಅಂದರೆ ಮುಂದಿನ ತರಗತಿಗಳಿಗೆ ಪ್ರಮೋಷನ್ ಮಾಡುವಂತಹ ಅವಕಾಶವನ್ನು SATS ತಂತ್ರಾಂಶದಲ್ಲಿ ನೀಡಲಾಗಿದೆ. ಹಾಗೆಯೇ 2024-25ನೇ ಶೈಕ್ಷಣಿಕ ಸಾಲಿಗೆ ಪ್ರಮೋಟ್ ಆದಂತಹ ವಿದ್ಯಾರ್ಥಿಗಳನ್ನು ಹಾಗೆ TCಯಿಂದ ಬಂದಂತಹ ತರಗತಿಗಳಿಗೆ ದಾಖಲು ಮಾಡಿಕೊಳ್ಳಲಿಕ್ಕೂ ಕೂಡ SATS ತಂತ್ರಾಂಶದಲ್ಲಿ ಅವಕಾಶವನ್ನು ನೀಡಲಾಗಿದೆ. ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನಿಮ್ಮ ಪಾಸ್ವರ್ಡು, ನಿಮ್ಮ ಶಾಲೆಯ ಪಾಸ್ವರ್ಡು ಮತ್ತು ಯೂಸರ್ ID, ಪಾಸ್ವರ್ಡು ಹಾಗೂ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ನೀವು ನಿಮ್ಮ ಶಾಲೆಯ SATS ತಂತ್ರಾಂಶಕ್ಕೆ ನೀವು ಲಾಗಿನ್ ಆಗಿ. ಲಾಗಿನ್ ಆದಾಗ ಈ ರೀತಿ ಒಂದು ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿರ್ತಕ್ಕಂತಹ ಆಪ್ಷನ್ಸ್ಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ ಹೇಳಿ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಬ್ ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ ಪ್ರಮೋಷನ್ ಡೀಟೇಲ್ಸ್, ಡೇಟಾ ಕರೆಕ್ಷನ್ನು, ಈ ರೀತಿ ಸಬ್ ಆಪ್ಷನ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಪ್ರಮೋಷನ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮಗೆ ಎಗೈನ್ 2 ಆಪ್ಷನ್ಸ್ ಕಾಣಿಸುತ್ತೆ. ಒಂದು ಪ್ರಮೋಟ್ ಸ್ಟೂಡೆಂಟು, ಡಿಟೈನ್ ಸ್ಟೂಡೆಂಟ್ ಅಂತ. ಇಲ್ಲಿ ಪ್ರಮೋಷನ್ ಮಾಡಬೇಕಾಗಿರೋದ್ರಿಂದ ಈ ಪ್ರಮೋಟ್ ಸ್ಟೂಡೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ 3 ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತಾರೆ, ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಒಂದು, ಯಾವುದೇ ಕಾರಣಕ್ಕೂ ಇಲಾಖೆಯಿಂದ ಆಟೋ ಪ್ರಮೋಟ್ ಮಾಡಲ್ಲ. ನಾವೇನೇ ಶಾಲಾ ಲಾಗಿನ್ನಲ್ಲಿ ಪ್ರತಿ ಮಗುವನ್ನು ನಾವು ಪ್ರಮೋಟ್ ಮಾಡಬೇಕು, ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಹಾಗೆಯೇ ಪ್ರಮೋಟ್ ಮಾಡ್ತಕ್ಕಂತಹ ಮಗುವಿಗೆ ಮುಂಚಿತವಾಗಿ ನಾವು ಅಟೆಂಡೆನ್ಸನ್ನು ಕಂಪಲ್ಸರಿ ಹಾಕಿರಬೇಕು, ಮಾಹೆವಾರು ಅಟೆಂಡೆನ್ಸನ್ನು ಹಾಕಿರಬೇಕು. ಹಾಗೆಯೇ FA1, FA2, FA3, FA4, SA1, SA2 ಏನು ರಿಸಲ್ಟ್ ಇರ್ತದೆ ಅದನ್ನು ಕಂಪಲ್ಸರಿ ಹಾಕಿರಬೇಕು. ಹಾಗೆಯೇ ಪಾರ್ಟ್ B ಅನ್ನು ಕೂಡ ನಾವು ಎಂಟ್ರಿ ಮಾಡಿದರೆ ಮಾತ್ರ ನಾವು ಪ್ರಮೋಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಸಾಧ್ಯ ಆಗಲ್ಲ. ಹಾಗಾಗಿ ಬಿಫೋರ್ ಪ್ರಮೋಷನ್ನು ಫಸ್ಟು FA1, FA2, FA3, FA4, SA1, SA2 ರಿಸಲ್ಟ್ ಏನಿದೆ ಅದ್ರ ರಿಸಲ್ಟನ್ನು ಹಾಕಿ, ಹಾಗೆಯೇ ಅಟೆಂಡೆನ್ಸನ್ನು ಹಾಕಿ, ಹಾಗೆಯೇ ಪಾರ್ಟ್ B ಅನ್ನು ನೀವು ಎಂಟ್ರಿ ಮಾಡಿಬಿಟ್ಟು ನಂತರ ಪ್ರಮೋಷನ್ ಮಾಡಬೇಕಾಗತ್ತೆ. ಆ ಇನ್ಸ್ಟ್ರಕ್ಷನ್ಸನ್ನು ಇಲ್ಲಿ ಕೊಟ್ಟಿರ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಇದೆ. ಇಲ್ಲಿ ನೀವು ತರಗತಿಯನ್ನು, ಅಂದರೆ ಯಾವ ತರಗತಿ ಮಕ್ಕಳನ್ನ ಪ್ರಮೋಟ್ ಮಾಡಬೇಕು ಆ ಒಂದು ತರಗತಿಯನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ತರಗತಿನಲ್ಲಿ ಇರ್ತಕ್ಕಂಥ ಮಕ್ಕಳದು ನೇಮ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವು ಇಲ್ಲಿ 2 ರೀತಿಯಲ್ಲಿ ಪ್ರಮೋಟ್ ಮಾಡ್ಬೋದು. ಒಂದೇ ಇದರಲ್ಲಿ ನಾವು ಬಲ್ಕ್ನಲ್ಲಿ ಒಮ್ಮೆಲೆ ಈ ಪ್ರಮೋಟ್ ಈ ಮುಂದೆ ಇರ್ತಕ್ಕಂಥ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ಒಂದು ರೈಟ್ ಮಾರ್ಕ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಆ ಎಲ್ಲ ಮಕ್ಕಳ ಮುಂದೆ ಇರ್ತಕ್ಕಂಥ ಚೆಕ್ ಬಾಕ್ಸಲ್ಲೂ ಕೂಡ ಈ ಚೌಕಾಕಾರದ ಬಾಕ್ಸಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಅದನ್ನು ಪರಿಶೀಲನೆ ಮಾಡಿಕೊಂಡು ನೀವು ಇಲ್ಲಿ ಸಬ್ಮಿಟನ್ನು ಕ್ಲಿಕ್ ಮಾಡಿದ್ರೆ ಅಷ್ಟು ಮಕ್ಕಳು ಕೂಡ ಪ್ರಮೋಟ್ ಆಗ್ತಾರೆ. ನೀವು ಈ ರೀತಿ ಬೇಕಾದರೂ ಮಾಡ್ಬೋದು, ಅಥವಾ ಪ್ರತಿ ಮಗುವನ್ನು ಕೂಡ ಈ ರೀತಿ ನೀವು ಆ ಮಗುವಿನ ಹೆಸರು ಮುಂದೆ ಇರ್ತಕ್ಕಂಥ ಚೆಕ್ ಬಾಕ್ಸಲ್ಲಿ ಹೀಗೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಬಂದಿರೋದನ್ನು ಕನ್ಫರ್ಮ್ ಮಾಡಿಕೊಂಡು ಕೂಡ ನೀವು ಪ್ರಮೋಟ್ ಮಾಡ್ಬೋದು. ಇದು ನಿಮ್ಮ ಇದಕ್ಕೆ ಬಿಟ್ಟಿರೋವಂಥದ್ದು. ಹಾಗಾಗಿ ಒಮ್ಮೆಲೇ ನಾವು ಪ್ರಮೋಟ್ ಚೆಕ್ ಬಾಕ್ಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಮಾರ್ಕ್ ಬರುತ್ತೆ ಎಲ್ಲ ಮಕ್ಕಳಿಗೂ ಕೂಡ. ಅದನ್ನು ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಾಪಪ್ ಪೇಜ್ ಬರುತ್ತೆ, ಡು ಯು ವಾಂಟ್ ಟು ಸಬ್ಮಿಟ್ ಅಂತ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತ ಹೇಳಿ ನಿಮಗೆ ಬರ್ತದೆ. ಈಗ ಆ ತರಗತಿ ಮಕ್ಕಳು ಪ್ರಮೋಷನ್ ಆಗಿದ್ದಾವೆ. ಇದಾದ ನಂತರ ನಾವು ಮಾಡಬೇಕಾಗಿರುವಂಥದ್ದು ಏನಂದರೆ, ಈಗ ಪ್ರಮೋಟ್ ಆಗಿದೆ, ಈ ಪ್ರಮೋಟ್ ಆಗಿರ್ತಕ್ಕಂಥ ಮಕ್ಕಳನ್ನು ನಾವು 2024-25ನೇ ಶೈಕ್ಷಣಿಕ ಸಾಲಿಗೆ ಆ ಮುಂದಿನ ತರಗತಿಗೆ ಆ ಮಕ್ಕಳನ್ನು ನಾವು SATS ತಂತ್ರಾಂಶದಲ್ಲಿ ದಾಖಲು ಮಾಡ್ಕೋಬೇಕು. ಅದನ್ನು ಹೇಗೆ ಅನ್ನೋದನ್ನು ನೋಡೋಣ. ಮತ್ತು ನೀವು ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ ಹೇಳಿದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ 3ನೇ ಆಪ್ಷನ್ನು ಅಡ್ಮಿಷನ್ ಡೀಟೇಲ್ಸ್ ಅಂತ ಹೇಳಿ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 2 ಆಪ್ಷನ್ಸು ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಹೇಳಿದೆ, ಹಾಗೆಯೇ ಅಡ್ಮಿಷನ್ ಥ್ರೂ TC ಅಂತಲೂ ಇದೆ. ನೀವು ಪ್ರಮೋಟ್ ಮಾಡಿರೋದ್ರಿಂದ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೇಲೆ ನೀವು ಕ್ಲಿಕ್ ಮಾಡಿ.
ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನಿಮ್ಮ ಇಲ್ಲಿ ಏನು ಕೇಳುತ್ತೆ ಅಂದರೆ ಫಸ್ಟು ಸ್ಕೂಲ್ ಪ್ರೊಫೈಲ್ ಏನಿದೆ, ಸ್ಕೂಲ್ ಪ್ರೊಫೈಲ್ನ ಅಪ್ಡೇಟ್ ಮಾಡಿ ಅಂತ ಕೇಳುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಏನಾದರೂ ಚೇಂಜಸ್ಸು ಮಾಡೋದಿದ್ರೆ, ಏನಾದರೂ ಎಡಿಟ್ ಮಾಡೋದಿದ್ರೆ ನೀವು ಮಾಡ್ಕೋಬೋದು. ಅಥವಾ ಏನೂ ಇಲ್ಲ, ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಅಂದರೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಡೌನಲ್ಲಿ ಒಂದು ಅಪ್ಡೇಟ್ ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ, ಇಲ್ಲೂ ಕೂಡ ಒಂದು ಪಾಪಪ್ ಪೇಜ್ ಬರುತ್ತೆ, ಅದನ್ನು ನೀವು ಓಕೆ ಕೊಡಿ. ಸೊ ಓಕೆ ಕೊಟ್ಟ ತಕ್ಷಣ ಈ ರೀತಿ ಬರ್ತದೆ. ಸೊ ಯುವರ್ ಸ್ಕೂಲ್ ಇನ್ಫಾರ್ಮೇಷನ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಅಪ್ಡೇಟ್ ಅಂತ. ಇದು ಬಂದಾದಮೇಲೆ ಇಲ್ಲಿ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಪ್ರೆಸೆಂಟ್ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅಂತ ಹೇಳಿದೆ, ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸೊ ಹಿಂದೆ ಯಾವ ತರಗತಿ ಮಕ್ಕಳನ್ನ ನೀವು ಪ್ರಮೋಟ್ ಮಾಡಿರ್ತೀರ ಆ ತರಗತಿ ಮಕ್ಕಳನ್ನ ಇಲ್ಲಿ ನೀವು ತರಗತಿಯನ್ನು ಹಾಕಬೇಕು. ಸೊ ತರಗತಿಯನ್ನು ಹಾಕಿದ ಮೇಲೆ ಇಲ್ಲಿ ಅಕಾಡೆಮಿಕ್ ಇಯರ್ ನೋಡಿ 24-25 ಇರುತ್ತೆ. ಇದನ್ನು ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ನೀವು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಮಕ್ಕಳದ್ದು ಇನ್ಫಾರ್ಮೇಷನ್ನು ಎಗೈನ್ ಓಪನ್ ಆಗುತ್ತೆ. ನೋಡಿ, ಹಿಂದೆ ನಾನು 3ನೇ ತರಗತಿ ಮಕ್ಕಳನ್ನು ಅಲ್ಲಿ ಪ್ರಮೋಟ್ ಮಾಡಿದ್ದೆ. ಸೊ ಆ ಮಕ್ಕಳು ಇಲ್ಲಿ ಅಡ್ಮಿಟ್ ಟು 4th ಸ್ಟ್ಯಾಂಡರ್ಡಿಗೆ ಬರಬೇಕು, 4ನೇ ತರಗತಿಗೆ ಬಂದಿದ್ದಾವೆ. ಸೊ ಇಲ್ಲಿ ಅಡ್ಮಿಟ್ ಅಂತ ಹೇಳಿ ಆಪ್ಷನ್ಸು ನಿಮಗೆ ಕಾಣಿಸುತ್ತೆ. ಈ ಪ್ರತಿ ಮಗುವನ್ನು ಇಂಡಿವಿಜುವಲಿ ನಾವು ಅಡ್ಮಿಟ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಅಡ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಡ್ಮಿಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟು, ಇದನ್ನು ಒಮ್ಮೆ ನೀವು ಪರಿಶೀಲನೆ ಮಾಡ್ಕೋಬೇಕು. ಇಲ್ಲಿ ಮೇಯ್ನು ನಾವು ಹಾಕಬೇಕಾಗಿರೋದು ಸೆಕ್ಷನನ್ನು ಹಾಕಬೇಕಾಗತ್ತೆ. ನೋಡಿ, ಸೆಕ್ಷನ್ನು ಇಲ್ಲಿ ಸೆಲೆಕ್ಟ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ಎಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ವೆರಿ ಇಂಪಾರ್ಟೆಂಟು, ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಇದೆ. ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪನ್ನು ತುಂಬ ಕೇರ್ಫುಲಿ ನಾವು ಎಂಟ್ರಿ ಮಾಡ್ಕೋಬೇಕು. 1ರಿಂದ 5ನೇ ತರಗತಿ ಮಕ್ಕಳಾದರೆ ಕನ್ನಡ ಮೀಡಿಯಮ್ಮು, ಕನ್ನಡ ಇಂಗ್ಲೀಷನ್ನು ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ 6-7ನೇ ತರಗತಿ ಮಕ್ಕಳಿದ್ರೆ ಕನ್ನಡ ಮೀಡಿಯಮ್ಮು, ಕನ್ನಡ ಇಂಗ್ಲೀಷ್ ಹಿಂದಿ ಏನಿದೆ ಅದನ್ನು ನೀವು ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ನೋಡಿ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದೆರಡು ಆಯಿತು. ಇದು ಆದಮೇಲೆ ನೆಕ್ಸ್ಟ್ ನೀವು ಇನ್ನು ವೆರಿ ಇಂಪಾರ್ಟೆಂಟ್, ಇಲ್ಲಿ ನಿಮಗೆ ಇಲ್ಲಿ ಕರೆಂಟ್ ಅಡ್ರೆಸ್ ಅಂತ ಒಂದು ಆಪ್ಷನ್ ಇರ್ತದೆ. ಇದನ್ನು ಕೂಡ ನೀವು ಅರ್ಬನ್ನ ರೂರಲ್ಲ ಇದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಪರ್ಮನೆಂಟ್ ಅಡ್ರೆಸ್ ಇರುತ್ತೆ, ಇದು ಎರಡೂ ಕೂಡ ಮ್ಯಾಂಡೇಟ್ರಿ ಇದೆ ಈ ಸಲ. ಸೊ ಅವೆರಡೂ ನೀವು ನೋಡಿಕೊಂಡು ಕ್ಲೀನಾಗಿ ಕರೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಏನಿದೆ ಅವೆಲ್ಲ ಸರಿ ಇದೆ ಅಂತ ನೀವು ಚೆಕ್ ಮಾಡಿಕೊಂಡು ಫಿಲ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟಾಗ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಓಕೆ ಅಂತ ಹೇಳಿ ಕೊಡಿ. ಸೊ ಕೊಟ್ಟಾಗ ಈ ರೀತಿ ಬರ್ತದೆ, ಅಂದರೆ ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಬರ್ತದೆ. ಸೊ ಈ ರೀತಿ ಪ್ರತಿ ಮಗುವುದು ಕೂಡ ನೀವು ಏನು ಮಾಡಬೇಕಾಗತ್ತೆ, ಅಡ್ಮಿಷನ್ ಮಾಡಬೇಕಾಗತ್ತೆ. ಇದು ಪ್ರಮೋಷನ್ನು ಮತ್ತು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡ್ತಕ್ಕಂತಹ ಚಟುವಟಿಕೆಗಳು SCTS ತಂತ್ರಾಂಶದಲ್ಲಿ. ಆಮೇಲೆ ಒಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ 5, 8, 9ನೇ ತರಗತಿದು ರಿಸಲ್ಟ್ ಹಾಕಲಿಕ್ಕೆ ಅವಕಾಶವನ್ನು SCTS ತಂತ್ರಾಂಶದಲ್ಲಿ ನೀಡಲಾಗಿಲ್ಲ. ಸೊ ಮುಂದಿನ ವಾರದಲ್ಲಿ ಆ ಒಂದು ಆಪ್ಷನ್ಸ್ ನಿಮಗೆ ಸಿಗಿ 5, 8, 9ನೇ ತರಗತಿ ಹೊರತುಪಡಿಸಿ ಉಳಿದಂತಹ ಎಲ್ಲ ತರಗತಿ ಮಕ್ಕಳನ್ನು ನೀವು ಪ್ರಮೋಟ್ ಮಾಡಿ 2024-25ನೇ ಸಾಲಿಗೆ ಆ ಮಕ್ಕಳನ್ನ ನೀವು ಅಡ್ಮಿಷನ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು.